ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಮೊನ್ನೆ ತಾನೇ PUC ಸೆಕೆಂಡ್ ಇಯರ್ ರಿಸಲ್ಟ್ ಕೂಡ ಬಂತು. ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಳ್ಳೆ ಪರ್ಸೆಂಟೇಜ್ ಅನ್ನು ಕೂಡ ಮಾಡಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ಮುಗಿದ ನಂತರ ನಾನು ಏನ್ ಮಾಡಬೇಕು ಅನ್ನೋಂಥವ್ರಿಗೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು 12th ಸೈನ್ಸ್ PCMB ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಒಂದೊಂದಾಗಿ ಹೇಳ್ಬೇಕಂತಂದ್ರು ಕೂಡ BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದನ್ನ ಕಲಿಬೇಕಂತಂದ್ರೆ ಸರಿಸುಮಾರು 4 ವರ್ಷ ಬೇಕಾಗುತ್ತೆ. ಅದೇ ರೀತಿ ಕೂಡ JEE ಮೇನ್ ಎಕ್ಸಾಮ್ ಅನ್ನು ಕೂಡ ಕಂಪಲ್ಸರಿ ಒಳ್ಳೆ ರ್ಯಾಂಕಿಂಗ್ ನಲ್ಲಿ ಬಂದಿರಬೇಕು. ಅದೇ ರೀತಿ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದಾದ್ರೂ ಕೂಡ ಅಷ್ಟೇ 4 ವರ್ಷ. ಆನಂತರ ಸರಿಸುಮಾರು JEE ಇದು ಮೇನ್ ಎಕ್ಸಾಮ್ ಅನ್ನು ಕಂಪಲ್ಸರಿ ಬರೀಲೇಬೇಕಾಗತ್ತೆ. ಸರಿಸುಮಾರು 80ರಿಂದ 3.5 ಲಕ್ಷ ಇಯರ್ಲಿ ಬರ್ತಕ್ಕಂಥದ್ದು. ಆನಂತರ BTech ಇನ್ ಏರೋನಾಟಿಕಲ್ ಅಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದು 4 ವರ್ಷಗಳ ಕಾಲ ಕಂಪಲ್ಸರಿ ಕಲಿಲೇಬೇಕು. ಆನಂತರ ಈ ಒಂದು ವರ್ಷಕ್ಕೆ ಸರಿಸುಮಾರು 1.5ರಿಂದ 5 ಲಕ್ಷಗಳು ಬರ್ತಕ್ಕಂಥದ್ದು. ಇದಾದ್ರೂ ಕೂಡ ಸೇಮ್ JEE ಮೇನ್ ಎಕ್ಸಾಮ್ ಅನ್ನು ಬರೀಲೇಬೇಕು. ಆನಂತರ BTech ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದು ಕೂಡ 4 ವರ್ಷ. ಸರಿಸುಮಾರು 1 ವರ್ಷಕ್ಕೆ 90ರಿಂದ 3 ಲಕ್ಷದವರೆಗೂ ಕೂಡ ಬರ್ತಕ್ಕಂಥದ್ದು. ಸೇಮ್ ಇದಾದ್ರೂ JEE ಮೇನ್ ಎಕ್ಸಾಮ್ ಅನ್ನ ಬರೀಲೇಬೇಕು. ಆನಂತರ BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಇದಾದ್ರೂ ಕೂಡ 4 ವರ್ಷ ಕಂಪಲ್ಸರಿ 80ರಿಂದ 2.5 ಲಕ್ಷ ಇಯರ್ಲಿ ಬರ್ತಕ್ಕಂಥದ್ದು. ಆನಂತರ ಇದಾದ್ರೂ ಕೂಡ JEE ನ ಎಕ್ಸಾಮ್ ಅನ್ನ ಒಳ್ಳೆ ರ್ಯಾಂಕಿಂಗ್ ನಲ್ಲಿ ತೆಗಿಲೇಬೇಕಾಗುತ್ತೆ. ಆನಂತರ BSc ಇನ್ ಮ್ಯಾಥಮೆಟಿಕ್ಸ್ ಅದನ್ನ ಮಾಡ್ಬೇಕು ಅಂತಂದ್ರೆ ಸರಿಸುಮಾರು 3 ವರ್ಷಗಳ ಕಾಲ ಡಿಗ್ರಿ ಕಂಪ್ಲೀಟೆಡ್ 50ರಿಂದ 1.5 ಲಕ್ಷ 1 ವರ್ಷಕ್ಕೆ ಬರ್ತಕ್ಕಂಥದ್ದು. ಆನಂತರ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಅಂತ ಏನ್ ನಾವು ಹೇಳ್ತೀವಿ ಇದು ಕೂಡ 3 ವರ್ಷ. ಇದನ್ನು ಕೂಡ ನಾವು ಕಲಿಬೇಕು ಅಂತಂದ್ರೆ 1 ವರ್ಷಕ್ಕೆ 60ರಿಂದ 1.5 ಲಕ್ಷ ಬರ್ತಕ್ಕಂಥದ್ದು. ಆನಂತರ ಸೈನ್ಸ್ PCB ತಗೊಂಡಂತವ್ರು ಬಯಾಲಜಿಯನ್ನ ತಗೊಂಡವ್ರು ಅಲ್ಲಿ ಮೇಲ್ಗಡೆ PCMB ಇತ್ತು, ಇಲ್ಲಿ PCB ಅಂದ್ರೆ ಬಯಾಲಜಿಯನ್ನ ತಗೊಂಡ್ರು, ಮ್ಯಾಥಮೆಟಿಕ್ಸ್ ಇಲ್ಲ ಅನಂತರ ಬಯಾಲಜಿಯನ್ನು ತಗೊಂಡಿರ್ತಕ್ಕಂಥವ್ರು ಮಕ್ಕಳು. MBBS ಅಂದ್ರೆ ಇದ್ರ ಲಾಂಗ್ ಫಾರ್ಮ್ ಹೇಳ್ಬೇಕಂತಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ. MBBS ಅನ್ನ ಮಾಡ್ಬೇಕಂತೇಳಿ ಅಂದವರು ಸರಿಸುಮಾರು 5.5 ವರ್ಷಗಳು ಕೂಡ ಬೇಕಾಗ್ಬೋದು. ಆನಂತರ ಆ ಮಕ್ಕಳು ಕಂಪಲ್ಸರಿ ನೀಟ್ ಎಕ್ಸಾಮ್ ಅನ್ನ ಒಳ್ಳೆ ರ್ಯಾಂಕಿಂಗ್ ಪಡೆದ್ರೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಆ ಮಕ್ಕಳು ಇದನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ರು ಕೂಡ ಅವ್ರ ಮುಂದೆ ಡಾಕ್ಟರ್ ಆಗ್ಬೋದು, ಸರ್ಜನ್ ಆಗ್ಬೋದು, ಮೆಡಿಕಲ್ ಸ್ಪೆಷಲಿಸ್ಟ್ ಆಗ್ಬೋದು, ಕನ್ಸಲ್ಟೆಂಟ್ ಆಗ್ಬೋದು, ಯಾವ್ದು ಕೂಡ ಆಗ್ಬೋದು. ಅನಂತರ ಅದೇ ರೀತಿ BDS ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅದನ್ನ ಮುಗಿಸ್ಬೇಕಂದ್ರೂ ಕೂಡ ಸರಿಸುಮಾರು 5 ವರ್ಷ ಬೇಕಾಗುತ್ತೆ. ಆನಂತರ ಇದಕ್ಕೂ ಕೂಡ ಅಷ್ಟೇ ಸರಿಸುಮಾರು 2 ಲಕ್ಷದಿಂದ 6 ಲಕ್ಷದವರೆಗೆ 1 ವರ್ಷಕ್ಕೆ ಬೇಕಾಗತ್ತೆ. ಆನಂತರ ಇದಾದ್ರೂ ಕೂಡ ನೀಟ್ ಎಕ್ಸಾಮ್ ಅನ್ನ ಒಳ್ಳೆ ರ್ಯಾಂಕಿಂಗ್ ಅನ್ನ ಮಾಡಲೇಬೇಕು. BSc ಇನ್ ನರ್ಸಿಂಗ್ ಇದನ್ನ 4 ವರ್ಷ ಬೇಕಾಗುತ್ತೆ. ಉಳಿದಿದ್ರಲ್ಲಿ ಇದು ಬೆಟರ್ ಅಂತ ಹೇಳ್ಬೋದು. ಆನಂತರ ಸರಿಸುಮಾರು ಇದು 1 ವರ್ಷಕ್ಕೆ 1 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಖರ್ಚಾಗುತ್ತೆ. ಕಂಪಲ್ಸರಿ ಒಳ್ಳೆ ರ್ಯಾಂಕಿಂಗ್ ಬರ್ರಿ. ಮೊದಲನೇ ಮಾತು ಹೇಳ್ಬೇಕಂದ್ರೆ ಒಳ್ಳೆ ರ್ಯಾಂಕಿಂಗ್ ಅಂತ ತೆಗಿರಿ. ಅನಂತರ BSc ಇನ್ ಬಯೋಟೆಕ್ನಾಲಜಿ ಇದನ್ನ ಮಾಡ್ಬೇಕಂದ್ರ 3 ವರ್ಷ ಸರಿಸುಮಾರು 80ರಿಂದ 2.5 ಲಕ್ಷ 1 ವರ್ಷಕ್ಕೆ ಬೇಕಾಗುತ್ತೆ. ಆನಂತರ B.Pharm ಬ್ಯಾಚುಲರ್ ಆಫ್ ಫಾರ್ಮಸಿ ಇದನ್ನ ಮಾಡ್ಬೇಕಂತಂದ್ರು ಕೂಡ ನೀವು 4 ವರ್ಷ ಬೇಕಾಗತ್ತೆ. ಯಾಕಂದ್ರೆ ಇದೊಂದು 4 ವರ್ಷ ಮುಗಿಸ್ಕೊಂಡ್ರು ಕೂಡ ನೀವು ಯಾವ್ದಾದ್ರು ಕೂಡ ಮೆಡಿಕಲ್ ಶಾಪ್ ಅನ್ನ ಹಾಕುವಂತದ್ದು ಬರುತ್ತೆ. ಆನಂತರ 1ರಿಂದ 3 ಲಕ್ಷದವರೆಗೂ ಕೂಡ ಒಂದು ಖರ್ಚಾಗ್ತಕ್ಕಂಥದ್ದು. ಆನಂತರ BSc ಇನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಇದನ್ನ ಮಾಡ್ಬೇಕಂದ್ರೆ ಕೂಡ ನೀವು 3 ವರ್ಷಗಳ ಕಾಲ ಇದಕ್ಕೂ ಕೂಡ ಸರಿಸುಮಾರು 50ರಿಂದ 2 ಲಕ್ಷವರೆಗೆ ಕೂಡ ಖರ್ಚಾಗುವಂಥದ್ದು. ಅದೇ ರೀತಿ PCMB ಅನ್ನ ನಾವು ತಗೊಂಡು 12th PCMB ಅನ್ನ ತಗೊಂಡಿರ್ತಕ್ಕಂಥ ಬಯಾಲಜಿ ಅಂಡ್ ಮ್ಯಾಥ್ಸ್ ಅನ್ನ ತಗೊಂಡಿರ್ತಕ್ಕಂಥವ್ರಿಗೆ BTech ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್
ಅದನ್ನು ಕೂಡ ನಾವು ಮುಗಿಸ್ಬೇಕಂದ್ರೆ ಸರಿಸುಮಾರು 4 ವರ್ಷಗಳ ಕಾಲ ಬೇಕಾಗತ್ತೆ. ಆನಂತರ 1.5 4 ಲಕ್ಷ ಒಂದು ವರ್ಷಕ್ಕೆ ಬೇಕಾಗುವಂಥದ್ದು. ಆದರೆ JEE ಮೇನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದಿರಲೇಬೇಕಾಗತ್ತೆ. ಅನಂತರ BSc ಇನ್ ಅಗ್ರಿಕಲ್ಚರ್ ಸೈನ್ಸ್ ಇದನ್ನ ಮುಗಿಸ್ಬೇಕಂತಂದ್ರೆ 3 ವರ್ಷ ಕಾಲಾವಧಿ, 50ರಿಂದ 1.5 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗುವಂಥದ್ದು. ಇದಕ್ಕೆ ನೀಟ್ ಆಗಿರ್ಬೋದು, ಆನಂತರ JEE ಎಕ್ಸಾಮ್ ಅನ್ನ ಬರೆದೇ ಇರ್ತಕ್ಕಂಥವ್ರಿಗೆ BBA LLB ಇದನ್ನ ನಾವು ಮಾಡ್ಬೇಕಂದ್ರೆ ಸರಿಸುಮಾರು 5 ವರ್ಷಗಳ ಕಾಲ ಬೇಕಾಗತ್ತೆ. ಇದನ್ನ ಕಲ್ತಾಗ ಕಾರ್ಪೊರೇಟ್ ಲಾಯರ್ ಆಗಿರ್ಬೋದು, ಲೀಗಲ್ ಅಡ್ವೈಸರ್ ಆಗಿರ್ಬೋದು, ಕನ್ಸಲ್ಟೆಂಟ್ ಆಗಿರ್ಬೋದು, ಯಾವ್ದಾದ್ರು ಕೂಡ ನೀವು ಮುಂದೆ ಆಗುವಂಥದ್ದು ಇರುತ್ತೆ. ಒಬ್ಬ ಲಾಯರ್ ಅಂತ ಏನ್ ಕರಿತೀವಿ ಆಗುವಂಥದ್ದು. ಅದೇ ರೀತಿ 1.5ರಿಂದ 4 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗುವಂಥದ್ದು. ಆನಂತರ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM ಇದಕ್ಕೆ ಸರಿಸುಮಾರು 4 ವರ್ಷಗಳ ಕಾಲ ಅವಧಿ. ಅನಂತರ 80ರಿಂದ 2.5 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗುವಂಥದ್ದು. ಅನಂತರ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅದನ್ನ ಮಾಡ್ಬೇಕಂದ್ರೆ 5 ವರ್ಷಗಳ ಕಾಲ, ಅನಂತರ 1ರಿಂದ 3.5 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ BBA ಅದನ್ನ ಮುಗಿಸ್ಬೇಕಂದ್ರೆ ಸರಿಸುಮಾರು 3 ವರ್ಷಕ್ಕೆ ಬೇಕು. ಅನಂತರ 60ರಿಂದ 1.5 ಲಕ್ಷ. ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಾವು ಯಾವುದನ್ನ ಮಾಡಬೇಕು, ಯಾವುದನ್ನ ತಗೊಳ್ಬೇಕು ಅನ್ನೋದನ್ನ ಒಂದ್ ಬಾರಿ ಎಲ್ಲರ ಜೊತೆಗೆ ಕುತ್ಕೊಂಡು ವಿಚಾರವನ್ನ ಮಾಡಿ, ಯಾಕಂತಂದ್ರೆ ಒಬ್ಬ ಯಾರಾದರೂ ಕೂಡ ಅದರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಒಂದು ನಿರೂಪಿಸ್ಕೊಳ್ಳಿ. ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಆನಂತರ ನೀವು ನಿಮ್ಮ ಮಕ್ಕಳಿಗೆ ಒಂದು ಭವಿಷ್ಯವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಗನಿಗೆ ಅದು ಇಷ್ಟನಾ ಇಲ್ವಾ ಅಂತ ಕೇಳಿ ಅದನ್ನ ಮುಂದುವರಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಕಲಿಯೋದಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ. ಯಾಕಂದ್ರೆ ಅವನ ಕನಸುಗಳು ಬೇರೆ ಇರ್ತವೆ, ಆದ್ರೆ ತಂದೆ ತಾಯಿಗಳ ಕನಸುಗಳು ಬೇರೆ ಇರ್ತವೆ. ಹೀಗಾಗಿ ಅಲ್ಲಿ ಎರಡೂ ಕೂಡ ದೂರ ಆಗಿ ಹೋಗಿ ನಾವು ಒಂದೇ ಕಡೆ ಹಾಕಿದ್ವಿ ಅಂತಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನನ್ನ ಮಗ ಲಾಯರ್ ಆಗ್ಬೇಕು ಅಂತೇಳಿ ನಾನು ಕನಸು ಕಾಣ್ತೀನಿ, ನನ್ನ ಮಗನಿಗೆ ಲಾಯರ್ ಆಗೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಅವನು ಇಂಜಿನಿಯರ್ ಆಗ್ತೀನಿ ಅಂತಾನೆ. ಆದ್ರೆ ಹೀಗೆ ಇಲ್ಲ, ನೀನ್ ಲಾಯರ್ ಆಗ್ಬೇಕು ಅಂತೇಳಿ ನಾನು ಲಾ ಮಾಡ್ಸಕ್ ಹೋದೆ ಅಂದ್ರೆ ಅದು ಖಂಡಿತ ಕೂಡ ಯಶಸ್ಸು ಸಿಗೋದಿಲ್ಲ. ಯಾಕಂದ್ರೆ ಮಗನ ಕನಸು ಏನನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಅದೇ ರೀತಿ ಅವನ ಕನಸಿಗೆ ನೀರೆರೆಯೋಣ, ಅದು ಮುಂದೆ ಒಳ್ಳೆ ಪ್ರತಿಫಲ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲು ನಿಮ್ಮ ಮಗನಿಗೆ ಯಾವುದು ಇಷ್ಟ ಅಂತೇಳಿ ಈ ಎಷ್ಟು ಆಪ್ಷನ್ಸ್ಗಳಲ್ಲಿ ಕೇಳಿ ತಿಳ್ಕೊಳ್ಳಿ. ಆನಂತರ ಇದ್ರ ಬಗ್ಗೆ ತಿಳಿದಂತವ್ರನ್ನ ಕೇಳಿ ಮುಂದುವರಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಮಕ್ಕಳಿಗೂ ಹಾಗೂ ಪೇರೆಂಟ್ಸಿಗೂ ಕೂಡ ತುಂಬಾ ಧನ್ಯವಾದಗಳು.